ಎಲ್ಲ ವೀಕ್ಷಕರಿಗೂ ಸ್ವಾಗತ. ಈಗ ನಾನು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವುದರ ಬಗ್ಗೆ ಚರ್ಚಿಸುತ್ತಿದ್ದೇನೆ. 5, 10, 15 ಈ ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ನಾವೀಗ ನೋಡೋಣ. ಪರಿಹಾರ: ಮೊದಲಿಗೆ ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೆದುಕೊಳ್ಳೋಣ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಈಕ್ವಲ್ಸ್ Sn is equal to, ಇದನ್ನು ನಾವು Sn ಅಂತ ತೆಗೆದುಕೊಳ್ತೀವಿ. Sn is equal to n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n-1 ಇಂಟು d. ಇದು ನಮ್ಮ ಸೂತ್ರವಾಗಿದೆ. ಈಗ ನಾವು ಇದರಲ್ಲಿರುವಂತಹ a, n ಮತ್ತು d ಬೆಲೆಗಳನ್ನು ಬರೆದುಕೊಳ್ಳೋಣ. ಮೊದಲಿಗೆ ಇದು ಮೊದಲನೇ ಪದ a ಬೆಲೆ ಇಲ್ಲಿ 5. ಪ್ರಶ್ನೆಯಲ್ಲಿರುವ ಮೊದಲನೇ ಸಂಖ್ಯೆಯ ನಮ್ಮ a ಬೆಲೆ ಆಗಿರುತ್ತೆ. ಇನ್ನು d ಬೆಲೆ ನೋಡೋದಾದರೆ a1, ಇದು ಎರಡನೇದು a2, ಮೂರನೇ ಸಂಖ್ಯೆ a3. d ನಮಗೆ ಸೂತ್ರ ಇದೆ a2 ಮೈನಸ್ a1 d is equal to a2 ಅಂತಂದರೆ ನಮ್ಗೆ ಇಲ್ಲಿದೆ a2 ಎರಡನೇ ನಂಬರ್ 10, a1 5, 10 ಮೈನಸ್ 5 a1 5, 10 ಮೈನಸ್ 5 ಅಂದರೆ 5 ಬರುತ್ತೆ. d ಬೆಲೆ 5. ಇನ್ನು n ನಾವು ನೋಡೋದಾದರೆ ಪ್ರಶ್ನೆಯಲ್ಲಿ ಕೇಳಿರ್ತಾರೆ n 20, n is equal to 20. ಈಗ ನಾವು ಕಂಡುಹಿಡಿಯಬೇಕಾಗಿರೋದು Sn ಬೆಲೆಯನ್ನು ಕಂಡುಹಿಡಿಯಬೇಕು. Sn ಅನ್ನು ನಾವು ಬರೆದುಕೊಳ್ಳೋಣ. Sn ಅಂದರೆ ಮೊತ್ತ ಕಂಡುಹಿಡಿ ಅಂತ ಬಂದಾಗ ನಾವು Sn ಅನ್ನು ತೆಗೆದುಕೊಳ್ಬೇಕು. ಈಗ ಎಲ್ಲ ಬೆಲೆಗಳನ್ನು ಇದರಲ್ಲಿ ತುಂಬೋಣ. ಮೊದಲಿಗೆ n ಬೆಲೆ n 20 ಭಾಗಲೆ 2 ಕೆಳಗಡೆ 2 ಇದೆ 2. ಈಗ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಬ್ರಾಕೆಟ್ 2 ಗುಂಡ್ಲೆ a ಬೆಲೆ ಇಲ್ಲಿ 5, a ಬೆಲೆ 5 ಪ್ಲಸ್ 2a ಪ್ಲಸ್ ಇದೆ, ಸೊ ಪ್ಲಸ್ಸನ್ನು ಬರೆದುಕೊಳ್ಳೋಣ. ಪ್ಲಸ್ ಬ್ರಾಕೆಟ್ ಮತ್ತು n ಬೆಲೆಯನ್ನು ತುಂಬಿಕೊಳ್ಬೇಕು. n ಬೆಲೆ ಇಲ್ಲಿ 20 ಇದೆ. ಬ್ರಾಕೆಟ್ n ಬೆಲೆ ನಮಗೆ 20 ಮೈನಸ್ಗೆ -1 ಬ್ರಾಕೆಟ್ ಮುಚ್ಚಿ ಗುಂಡ್ಲೆ d ಬೆಲೆಯನ್ನು ಬರೆದುಕೊಳ್ಳೋಣ. d ಬೆಲೆ 5. ಈಗ ಇಲ್ಲಿ ಗಮನಿಸಿ 2 ಮತ್ತು 20 2ರ ಮಧ್ಯೆನಲ್ಲಿದೆ 2 1 2 10 ಇದು 10 ಉಳಿಯಿತು. ಈಗ ಇಲ್ಲಿ ನೋಡಿದ್ರೆ 2 ಗುಂಡ್ಲೆ 5 ಅಂದರೆ 10 ಆಯಿತು. ಪ್ಲಸ್ ಬ್ರಾಕೆಟಲ್ಲಿ ನೋಡಿದಾಗ 20 ಮೈನಸ್ 1 19 ಆಯಿತು. ಗುಂಡ್ಲೆ 5 ಉಳಿಯಿತು 5 ಹಾಗೆ ಬರೆದುಕೊಳ್ಳೋಣ. ಮುಂದಿನ ಸ್ಟೆಪ್ಪಲ್ಲಿ 10 ಹಾಗೆ ಬರೆದುಕೊಳ್ಳೋಣ. 10 ಬ್ರಾಕೆಟನ್ನು ಫಸ್ಟು ನಾವು ಪರಿಹರಿಸೋಣ. 19 ಗುಂಡ್ಲೆ 5 19 95. ನೆಕ್ಸ್ಟ್ ಸ್ಟೆಪ್ಪಲ್ಲಿ 10 ಬ್ರಾಕೆಟಲ್ಲಿ 10 ಪ್ಲಸ್ 95 ಅಂದರೆ 105 ಆಯಿತು. 105. ನೆಕ್ಸ್ಟು 105 ಗುಂಡ್ಲೆ 10 ಬ್ರಾಕೆಟ್ ಮುಂದಿರುವಂಥ ಸಂಖ್ಯೆಗೆ ಗುಣಿಸಬೇಕು. 105 ಗುಂಡ್ಲೆ 10 ಅಂದರೆ 1050 ಆಯಿತು. 20ರ ಬೆಲೆ ನಮಗೆ 1050 ನಮಗೆ ದೊರೆಯುತ್ತದೆ. ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲ ನನ್ನ ವೀಕ್ಷಕರಿಗೂ ವಂದನೆಗಳು. ಮುಂದಿನ ಭಾಗದ ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ವೀಕ್ಷಿಸೋಣ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ವಂದನೆಗಳು.